ವಿಜಯಪುರ ಜಿಲ್ಲೆಯಾದ್ಯಂತ ಮಳೆ ಕೊರತೆ ಉಂಟಾಗಿದ್ದು, ರೈತರು ಬಿತ್ತನೆ ಮಾಡಿರುವ ಬೆಳೆಗಳು ಒಣಗುತ್ತಿವೆ. ಇನ್ನಾದರೂ ಮಳೆ ಕೊಟ್ಟು ಇರುವ ಬೆಳೆ ರಕ್ಷಿಸಲು ಪ್ರಾರ್ಥಿಸಿದರು. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲ್ಲೂಕಿನ ನಾಲತವಾಡ ಪಟ್ಟಣದ ರೈತರು ಹಾಗೂ ಭಕ್ತರು ಮಳೆಗಾಗಿ ಗ್ರಾಮ ದೇವತೆಯರಿಗೆ ಹಾಗೂ ದೇವಸ್ಥಾನದ ಪನ್ನೊಳಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ಮೊರೆ ಹೋದರು. ಬೆಳಿಗ್ಗೆ ಗಂಗಾ ಸ್ಥಳಕ್ಕೆ ತೆರಳಿದ ಭಕ್ತರು ಕುಂಭ ಹೊತ್ತು ಗ್ರಾಮದೇವಿಯರಾದ ಗದ್ದೆಮ್ಮ, ದ್ಯಾಮವ್ವ ದೇವಿಯರ ದೇವಸ್ಥಾನದಲ್ಲಿ ದೇವಿಯರಿಗೆ ಅರಿಶಿನ, ಕುಂಕುಮ ಹಾಗೂ ಹೂ ಮಾಲೆಗಳೊಂದಿಗೆ ವಿಶೇಷ ಅಲಂಕಾರ ಮಾಡಿ ಪೂಜೆ, ಅಭಿಷೇಕ ನೆರವೇರಿಸಲಾಯಿತು. ಮಂತ್ರಪಠಣ, ಬಿಲ್ವಾರ್ಚನೆ, ಪುಷ್ಪಾರ್ಚನೆ, ಮಹಾಮಂಗಳಾರತಿ, ನೈವೇದ್ಯ ಸಮರ್ಪಣೆಯ ಬಳಿಕ ದೇವಸ್ಥಾನದ ಪನ್ನೊಳಗಿಗೆ ಹೋ ಮಾಲೆ ಹಾಕಿ ಪೂಜಿಸಿ ನೈವೇದ್ಯ ಸಮರ್ಪಿಸಿ ಪನ್ನೊಳಗಿ ನಾಲೆಗೆ ಗಂಗಾಸ್ಥಳದಿಂದ ತಂದ ಕುಂಭಗಳ ನೀರು ಸುರಿದು ಖುಷಿಪಟ್ಟರು. ಗ್ರಾಮ ದೇವತೆಯರ ದೇವಸ್ಥಾನದಲ್ಲಿ ತೀರ್ಥಪ್ರಸಾದ ವಿತರಣೆ, ಭಂಡಾರ ಎರಚಾಟ, ಡೊಳ್ಳು ಕುಣಿತ, ಭಜನೆ, ಅನ್ನಸಂತರ್ಪಣೆ ಸೇರಿದಂತೆ ನಾನಾ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಈ ಸಂದರ್ಭದಲ್ಲಿ ಮಾತನಾಡಿದ ಅಪ್ಪಣ್ಣ ಗಂಗನಗೌಡ್ರ ಹಾಗೂ ನಿಂಗಣ್ಣ ಕುರಿ ಮಾತನಾಡಿ, ಬರಗಾಲ ಸಂಭವಿಸುವ ಮುನ್ಸೂಚನೆ ಕಂಡಾಗಲೆಲ್ಲ ನಮ್ಮ ಹಿರಿಯರು ಮಳೆಗಾಗಿ ಪನ್ನೊಳಗಿ ಪೂಜಿಸುವ ಸಂಪ್ರದಾಯ ಮಾಡಿದ್ದಾರೆ. ಅದನ್ನು ನಾವು ಮುಂದುವರಿಸಿದ್ದೇವೆ ಎಂದರು. ಈ ವರ್ಷ ಅತೀವ ಬರಗಾಲ ಇದ್ದ ಕಾರಣ ಇಡೀ ಊರಿನ ಎಲ್ಲ ದೈವ ಸಂಪರ್ಕ ಕಲಿತು ಮಳೆಗಾಗಿ ಪ್ರಾರ್ಥನೆ ಮಾಡೋಕ್ಕಾಗಿ ವಿಚಾರ ಮಾಡಲಾಗಿ ಎಲ್ಲ ನಮ್ಮ ಊರಿನ ಮಹಿಳೆಯರು ಸೇರಿಕೊಂಡು ತಾವೇ ಸ್ವತಃ ತಮ್ಮ ಸಿದ್ದಷ್ಟು ಪಟ್ಟಿ ಹಾಕ್ಕೊಂಡು 5 ದಿವಸ ಸತತವಾಗಿ ರಾತ್ರಿ ಸ್ವತಃ ಕಾರ್ಯಕ್ರಮ, ದೇವತಾ ಕಾರ್ಯಕ್ರಮ ನೆರವೇರಿಸಿಕೊಂಡು ಇವತ್ತು 5ನೇ ದಿವಸ. ಇವತ್ತು ದಿವಸ ಏನೈತಿ, ಕೃಷ್ಣಾ ನದಿಯ ಮುಖಾಂತರ ನೀರನ್ನು ತಂದು ಎಲ್ಲ ದೇವತೆಗಳಿಗೆ ಅರ್ಪಿಸಿ, ಕೊನೆಯದಾಗಿ ದೇವತೆಗೆ ಅರ್ಪಿಸಿ, ಇಬ್ಬರು ದೇವತೆಗಳಿಗೆ ಸೀರೆ ಉಡಿಸಿ ಅವ್ರು ಗುಡಿ ತುಂಬಿ ಮುಂದೆ ಹರನಾಳಿ ಪೂಜೆ ಅಂತ ಮೊದಲು ಯಾವಾಗ ಮಳೆ ವಾದ ಮಾಡ್ಕೊಂಡು ಬಂದೀವಿ. ಆ ಥರ ಈ ವರ್ಷ ಮಾಡಬೇಕಂತ ಇಟ್ಕೊಂಡಿದ್ದೀವಿ. ಈಗ ದೇವತೆ ಪೂಜೆ ಮುಗಿದ ಇನ್ನು ಹರನಾಳಿಗೆ ಪೂಜೆ ಮಾಡೋದು ಬಾಕಿ ಇದೆ. ಅದೇ ಮಳೆ ಬರ್ತಂತೇಳಿ ಮಾಸೆ ಇದು ಮಾಡ್ಕೊಂಡು ಬಂದಿದೆ. ಒಂದು ನಂಬಿಕೆ, ಆ ನಂಬಿಕೆ ಬಂದರೆ ಮಾಡಕತ್ತೀವಿ. ಒಂದು ತಾಯಿ ಆಶೀರ್ವಾದದಿಂದ ಮಳೆ ಬಂದು ಒಳ್ಳೆಯದಂತ ಪ್ರಾರ್ಥನೆ. ಅಕ್ಕವ್ರು ಈ ಕಾರ್ಯಕ್ರಮ ಎದಕ್ಕೆ ಮಾಡಕತ್ತೀರಿ? ಮಳೆ ಬರೋ ಸಂಬಂಧ ಮಾಡಕ್ಕೆ. ಏನೇನು ಮಾಡ್ತೀರಿ ಕಾರ್ಯಕ್ರಮ? ಕಾರ್ಯಕ್ರಮ ಒಳೆ ಪೂಜೆ ಹೋಗಿ ಒಳೆ ನೀರು ತಂದು ಆಮೇಲೆ ಹರನಾಳಿಗೆ ಪೂಜೆ ಮಾಡಿಕೊಂಡು ದೇವತೆಯರಿಗೆ ಉಡಿ ತುಂಬಿ ಕಾರ್ಯಕ್ರಮ ಇಟ್ಕೊಂಡು. ಮತ್ತು ಹರನಾಳಿ ಪೂಜೆ ಅಂದ್ರೆ ಏನದು? ಹರನಾಳಿ ಪೂಜೆ ಮಾಡಿದ್ರೆ ಹಿಂದಿನ ಕಾಲದಾಗ ಮಳೆ ಬರ್ತದಂತೇಳಿ ಏನೋ ಹೇಳ್ಕೊಂಡಿದ್ರೆ ಅದ್ರ ಸಂಬಂಧ ಮಾಡಾಗತ್ತೆ. ಈಗ ನೀವು ಎಷ್ಟು ವರ್ಷ ಆದ್ ಮಾಡಾಗತ್ತೆ? ನೀವು ಎಷ್ಟು ವರ್ಷ ಆದ್? ಇದೇ ಫಸ್ಟ್. ಹಾಂ, ಒಟ್ಟು ಮಳೆ ಇಲ್ಲದ ಮಾಡ್ತಾರೆ.
ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯರು ಪ್ರಖ್ಯಾತ ಮಾಂತ್ರಿಕರು, ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ಸಿಗಂದೂರು ಚೌಡೇಶ್ವರಿ ತಾಯಿ ಪ್ರಮಾಣವಾಗಿ ಕೇರಳ ಕೊಳ್ಳೆಗಾಲ ಪೂಜಾ ಪದ್ಧತಿಯಿಂದ 100% ಗ್ಯಾರಂಟಿ ಪರಿಹಾರ. ಅನ್ನಪೂರ್ಣೇಶ್ವರಿ ದೇವಿ, ಶ್ರೀ ಮಾರಿಕಾಂಬಾ ದೇವಿ, ಶ್ರೀ ಶಾರದಾ ದೇವಿ, ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಿ ಹಾಗೂ ಶ್ರೀ ಮೂಕಾಂಬಿಕಾ ದೇವಿಯ ಪೂಜಾ ಶಕ್ತಿಯಿಂದ ನಿಮ್ಮ ಸರ್ವ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ಸಂತಾನ, ಸತಿಪತಿ ಕಲಹ, ದಾಂಪತ್ಯ, ಹಣಕಾಸು, ಪ್ರೇಮ ವಿಚಾರ, ಕೋರ್ಟ್ ಕೇಸ್, ಜಾಗ ಜಮೀನು ಇನ್ನಿತರ ಸಮಸ್ಯೆಗಳಿಗೆ ನೇರ ಪರಿಹಾರ ತಿಳಿಸುತ್ತಾರೆ. ವಿಶೇಷ ಸೂಚನೆ: ಸ್ತ್ರೀಯರಿಗೆ ವಿಶೇಷ ಪರಿಹಾರ. ನಿಮ್ಮ ಸಮಸ್ಯೆಗಳಾದ ಕೆಲಸದಲ್ಲಿ ತೊಂದರೆ, ವಿವಾಹ ವಿಳಂಬ, ಪ್ರೀತಿ ಪ್ರೇಮ ವಿಚಾರ, ಗಂಡ ಹೆಂಡತಿ ಗುಪ್ತ ಸಮಸ್ಯೆ, ಗಂಡ ಪರಸ್ತ್ರೀಯರನ್ನು ಬಿಡಿಸಲು, ಮಕ್ಕಳು ಮಾತು ಕೇಳಲು, ಶತ್ರುನಾಶ, ಮಾಟ ಮಂತ್ರ, ಪ್ರೀತಿಯಲ್ಲಿ ನಂಬಿ ಮೋಸ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಲಕ್ಷ್ಮೀ ವಶೀಕರಣ, ಲೈಂಗಿಕ ವಶೀಕರಣ, ಯಾವುದೇ ಹಳ್ಳಿ, ತಾಲೂಕು, ಜಿಲ್ಲೆ, ಸ್ಥಳದಿಂದ ಕರೆ ಮಾಡಿದರೆ ಫೋನಿನ ಮೂಲಕ ಪರಿಹಾರ. ಫೋನಿನ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾರೆ. ಪಂಡಿತ್ ರಾಘವೇಂದ್ರ ಜೋಶಿ. ಸಂಪರ್ಕಿಸಿ. ಮೊಬೈಲ್ ನಂಬರ್ 9901238550.